ನಮಸ್ತೆ. 11/5/2026 ಸೋಮವಾರ. ಇವತ್ತು ಸೂರ್ಯೋದಯ 5:55ಕ್ಕೆ, ಸೂರ್ಯಾಸ್ತಮನ 6:37. ಇವತ್ತು ನವಮಿ ತಿಥಿ ಮಧ್ಯಾಹ್ನ 3:24ವರೆಗೂ. ಆನಂತರ ದಶಮಿ ಬರುತ್ತದೆ. ಹಾಗಾಗಿ 3:24 ಒಳಗಡೆ ಪೂಜೆಗಳು ಮಾಡ್ಕೋಬೋದು. ಸಹಾಯ ಮಾಡುವಂಥ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು, ಆದರೆ ಮುಹೂರ್ತ ಕಾರ್ಯಗಳಲ್ಲ. ಆಮೇಲೆ ಬರುವ ದಶಮಿ ತಿಥಿಯಿಂದ ಶುಭವಾಗಿರುತ್ತೆ. ಹಾಗಾಗಿ 3:15 ಮೇಲೆ ಮಧ್ಯಾಹ್ನ ಮತ್ತು ಶತಭಿಷ ನಕ್ಷತ್ರ ಇರುವ ರಾತ್ರಿ 1:28ವರೆಗೂ ಶುಭವಾಗಿರುತ್ತದೆ. ಅಮೃತವಿದೆ, ಸಿದ್ಧಿ ಇದೆ. ಆದ್ದರಿಂದ ಆ ಸಮಯದ ಮೇಲೆ, ಅಂದರೆ ಮಧ್ಯಾಹ್ನ 3:15 ಮೇಲೆ ಗಾಡಿ ತಗೊಳ್ಳೋದೋ ಮತ್ತೊಂದು ಕಾರ್ಯಗಳು ಮಾಡುವಂಥದ್ದೋ ಮಾಡಬಹುದು. ಅದರ 100% ಶುಭ ಸಮಯವನ್ನು ಕೊಡ್ತೀವಿ. ಹಾಗಾಗಿ 3:15 ಅಂತಂದಾಗಲೇ 3:15 ಮೇಲೆ ಸಂಜೆ 4:06 ಕೂಡ ಶುಭವಾಗಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿ 4:06 ಮೇಲೇನು ರಾತ್ರಿ ಅಂದರೆ ಲೇಟ್ ನೈಟ್ 2:39ವರೆಗೂ ಚೆನ್ನಾಗಿದೆ. ಮತ್ತು ಬೆಳಗಿನ ಜಾವ 4:23 ಮೇಲನ್ನು ಶುಭವಾಗಿದೆ. ಈ ಸಮಯಗಳನ್ನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೂ ಇವತ್ತಿನ ದಿನದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ರಾಹು ಕಾಲ ಬರುವ ಸಮಯ ಬೆಳಿಗ್ಗೆ 7:31 9:06ವರೆಗೂ, ಮತ್ತು 8:13 9:52ವರೆಗೂ. ಇದರಲ್ಲಿ ರಾಹು ಕಾಲ ನಕ್ಷತ್ರ ವಿಷಕಟಿಕಾ ಕಾಲ 2 ಸೇರೋದರಿಂದ ಇದು ಒಳ್ಳೆಯ ಸಮಯವಲ್ಲ. ಮತ್ತು 10:41 12:16 ಯಮಕಂಡ ಕಾಲವಿದೆ. 12:36 ಮೇಲೆ 2:39ವರೆಗೂ ಮೃತ್ಯು ಇದೆ. ಮತ್ತು 12:41 1:32 ಮಧ್ಯಾಹ್ನದವರೆಗೂ ದುರ್ಮುಹೂರ್ತ. ಹಂಗಾಗಿ ಈ ಸಮಯ ಹೇಳಿಕೊಳ್ಳುವಂತೆ ಇಲ್ಲ. ಇದರಲ್ಲೂ 3:14 ಸಂಜೆ 4:04ವರೆಗೂ ದುರ್ಮುಹೂರ್ತ. ಏನಿದ್ರೂ ಸಂಜೆ 4:04 ಮೇಲೆ ಶುಭವಾಗಿರುತ್ತದೆ. ಹಂಗಾಗಿ ಇದನ್ನು ನೋಟ್ ಮಾಡಿಕೊಳ್ಳಿ. ಅದಕ್ಕೆ ನಾವು ಫಸ್ಟೇ ಹೇಳಿದ್ವಿ, 4 ಗಂಟೆ ಸುಮಾರು ಹೆಚ್ಚು ಕಮ್ಮಿ 6 ಮೇಲೆ ಶುಭ ಸಮಯ. ಇದು ಹೆಚ್ಚು ಕಮ್ಮಿ ರಾತ್ರಿವರೆಗಿದೆ. ಇದನ್ನು ಉಪಯೋಗಿಸ್ಕೋಬೋದು. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡ್ಬಿಡೋಣ. ಇವತ್ತಿನ ನಕ್ಷತ್ರ ನಾವು ಫಸ್ಟೇ ಹೇಳಿದಂತೆ ಶತಭಿಷ ನಕ್ಷತ್ರ, ಕುಂಭರಾಶಿ. ಇವತ್ತು ದಿನವೆಲ್ಲ ಕುಂಭರಾಶಿ. ಅದು ಅಲ್ಲದೆ ಬೆಳಿಗ್ಗೆ 5:55 7:04ವರೆಗೂ ಶತಭಿಷ ನಕ್ಷತ್ರ 1ನೇ ಪಾದ. ಕಂಟಿನ್ಯೂ ಆಗಿ 7:04 ಮೇಲೆ ಮಧ್ಯಾಹ್ನ 1:15ವರೆಗೂ ಶತಭಿಷ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 7:23ವರೆಗೂ ಶತಭಿಷ ನಕ್ಷತ್ರ 3ನೇ ಪಾದ. ಸಂಜೆ 7:23 ಮೇಲೆ ರಾತ್ರಿ 1:28ವರೆಗೂ ಶತಭಿಷ ನಕ್ಷತ್ರ 4ನೇ ಪಾದ. ಕುಂಭರಾಶಿನೇ ಇದೂ. ಇಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗೀತದೆ. ಆನಂತರ ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭವಾಗುತ್ತದೆ ರಾತ್ರಿ 1:28 ಮೇಲೆ. ಆದರೆ 1:28 ಮೇಲೆ ಶುಭ ಸಮಯವಲ್ಲ, ಅಂದರೆ ನಕ್ಷತ್ರ ಶುಭವಾಗಿಲ್ಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.